ನಮಸ್ಕಾರ ರೀ. ಇವತ್ತು ನೋಡಿರಿ, ನಾನು ಆರೋಗ್ಯಕರವಾದಂಥ ಬೀಟ್ರೂಟ್ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಈ ಬೀಟ್ರೂಟ್ ಪಲ್ಯಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಬೀಟ್ರೂಟ್ ಹೆರೆದಿಟ್ಕೊಂಡೇನಿ. ಮೇಲಿನ ಸಿಪ್ಪೆ ತೆಗೆದು ಹೆರೆದಿಟ್ಕೋಬೇಕು. ನಾನು ಹೆರೆದು ಮಾಡತ್ತೀನಿ. ಸಣ್ಣ ಹೋಳು ಮಾಡಿರ ತಿನ್ನಕ್ಕೆ ಮಕ್ಕಳು ಬೇಜಾರು ಮಾಡ್ಕೊತಾರೆ, ಸಣ್ಣ ಮಕ್ಕಳು. ಅದಕ್ಕೋಸ್ಕರ ಹೋಳು ತೆಗೆದಿಡ್ತಾರೆ. ನಾನು ಹೆರೆದು ಮಾಡಾಕತ್ತೇನೆ ನೋಡಿರಿ. ಸೂಪರ್ ಟೇಸ್ಟಿಯಾದಂಥ ಆರೋಗ್ಯಕರವಾದ ಒಂದು ಬೀಟ್ರೂಟ್ ಪಲ್ಯ. ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೈ ಬರೀ ಬಾಯಿಲೆ ತಿನ್ನಂಗಾಗಿರ್ತದೆ ನೋಡಿರಿ ಇದು. ಈಗ ಒಂದು ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು 4 ಕಾಳು ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಈಗ ಕರಿಬೇ ಹಾಕೋಣ, ಹಸಿಮೆಣ್ಸಿನ್ಕಾಯಿ ಹಾಕೋಣ. ಇವು ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಲಿ. ನಾನಿಲ್ಲಿ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕೀನಿ. ಇದೇ ಸಾಸಿವೆ ಹಾಕಿದ ನಂತರ ಹಾಕಬೇಕಾಯ್ತು, ಮರ್ತು ಬಿಟ್ಟು ಆ ನಂತರ ಹಾಕೀನಿ. ನೀವು ಈ ಒಗ್ಗರಣೆಯೊಳಗೆ ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ ಹಾಕಿರಿ. ಒಂದಿಷ್ಟು ಕಡಲೆಬೇಳೆ ಹಾಕಿದ್ರೆ ಅಲ್ಲಲ್ಲೇ ಬಾಯಾಗ ಬಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು ಪಲ್ಯ. ಇವತ್ತು ಮಾಡಿದ ಪಲ್ಯ ಅಂತೂ ಬರೀ ಬಾಯಿಲೆ ತಿನ್ನಂಗಾಗೈತೆ ನೋಡಿರಿ. ನಮ್ಮ ಮನ್ಯಾಗ ಎಲ್ರಿಗೂ ಇಷ್ಟ ಈ ಥರ ಹೆರೆದು ಮಾಡೋದ್ರಿಂದ. ಇವಾಗ ಹಸಿಮೆಣ್ಸಿನ್ಕಾಯಿ, ಕರಿಬೇ ಹಸಿ ಸ್ಮೆಲ್ ಹೋಗಿ ಬಾಡಿಸ್ಕೊಳೋಣ. ಆನಂತರ ಈರುಳ್ಳಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚು ಹಾಕ್ಕೊಂಡೇನಿ. ಅದು ಕೂಡ ಹಸಿ ಸ್ಮೆಲ್ ಹೋಗಲಿ ಚೆಂದಾಗಿ ಬಾಡಿಸ್ಕೊಳೋಣ. ಅಲ್ಲಿ ಕಡಲೆಬೇಳೆ ಹಾಕಕ್ಕೆ ಮರ್ತು ಬಿಟ್ಟಿದ್ದೆ, ಇವಾಗ ಹಾಕ್ತೇನೆ ನೋಡಿರಿ ಕಡಲೆಬೇಳೆನ. ಒಗ್ಗರಣೆ ಒಳಗೆ ಹಾಕಿ ಉಳ್ಳಾಗಡ್ಡಿ ಹಾಕೋದಕ್ಕಿಂತ ಮೊದಲ ಹಾಕಿಬಿಡಬೇಕು. 1-2 ಉದ್ದಿನಬೇಳೆ, 1-2 ಕಡಲೆಬೇಳೆ ಹಾಕ್ತೀನಿ. ಏನು ರುಚಿ ಕೊಡ್ತೈತೆ ಅಂತೀರಿ, ಒಂದು ಸಲ ಈ ಥರ ಮಾಡಿ ನೋಡಿರಿ. ಇವನ್ನ ಸೆಂಟ್ರನ್ನ ಬೇಯಿಸ್ಕೊಳತ್ತೀನಿ, ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ. ನಾನು ಚಪಾತಿ ಜೋಡಿ ಮಾಡೇನಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೈ. ಅದು ಎಲ್ಲ ಬಿಟ್ರೂ ಬರೀ ಬಾಯಿಲೆ ತಿನ್ನಂಗಾಗಿರ್ತದೆ ನೋಡಿರಿ. ಬೀಟ್ರೂಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಏನು ಚಂದ ಐತಿ, ಫ್ರೆಶ್ ಐತಿ, ಕಲರ್ ಐತಿ, ಟೇಸ್ಟ್ ಐತಿ. ಇದನ್ನು ಈ ಥರ ಬಿಡಿ ಬಿಡಿಯಾಗಿದ್ರಾಗ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋಣ. ನಾನು ಹೋಳು ಮಾಡ್ತಿದ್ದೆ ಫಸ್ಟ್ ಟೈಮ್ ಹೆರೆದು ಮಾಡೋದು. ಹೋಳು ಬ್ಯಾಡ ಅಂದ್ಕೊಳ್ಳೆ ತೆಗೆದಿಟ್ಟು ಬಿಡ್ತಾರೋ. ಈ ಥರ ಹೆರೆದು ಮಾಡಿದ್ರೆ ರುಚಿ ಆಗ್ತತಿ. ಕಡೆ ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ತಿಂತಾರೆ ಮಕ್ಕಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಸ್ವಲ್ಪ ಅರಿಶಿಣ ಪುಡಿ ಹಾಕೋನು. ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ, ಯಾವ ಮಸಾಲನೂ ಹಾಕಬಾರ್ದು. ಒಂದು ಸ್ವಲ್ಪ ನೀರು ಚಿಮುಕ್ ಹೊಡೆಯೋಣ ಮೇಲೆ, ಬೇಯ ಪುರ್ತೇಕ ಡ್ರೈ ಆಗಬೇಕು ಪಲ್ಯ. ನೀರು ಆಗಬಾರ್ದು, ಅದು ಬೇಯೋ ಮಟ್ಟಿಗೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಮತ್ತು ಆಗಾಗ ಕೈ ಆಡಿಸ್ಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕೋ ವಿಡಿಯೋ ಇದು ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಪರ್ಫೆಕ್ಟಾಗಿ ಬಂತು ನೋಡಿರಿ ಪಲ್ಯ. ಎಲ್ಲ ನೀರು ಹೋತು, ಎಲ್ಲ ಬೇಯ್ತಿದ್ದು ಬೆಂದು ರೆಡಿ ಆಗೈತಿ. ಇದಕ್ಕೆ ಫೈನಲ್ಲಾಗಿ ಈಗ ಬೇಯಿಸೋದು ಸಾಕು. ಇವಾಗ ನೋಡಿರಿ, ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಹಾಕೋಣ. ಕೊಬ್ಬರಿ ತುರಿ ಹಾಕಬೇಕು. ಕೊಬ್ಬರಿ ತುರಿ ಹಾಕಿಬಿಟ್ರಂತೂ ಬರೀ ಬಾಯಿಲೆ ತಿನ್ನಂಗಾಗೈತೆ ನೋಡ್ರಿ ಇದು. ಬೀಟ್ರೂಟ್ ಇಷ್ಟ ಇಲ್ದವರು ತಿಂತಾರೆ. ಈ ಥರ ಮಾಡಿರಿ. ಮಕ್ಕಳಿದ್ರಂತೂ, ಸಣ್ಣ ಮಕ್ಕಳಿದ್ರೆ ಹಿಂಗೆ ಹೆರೆದ ಮಾಡಿರಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಈ ಥರ ಹೆರೆದು ಮಾಡೋದು. ಮೇಲೆ ಒಂದು ಬಟ್ಲ ಕೊಬ್ಬರಿ ಹಾಕ್ತೇನೆ ನೋಡಿರಿ. ಕೊಬ್ಬರಿ ತುರಿ ಏನು ಟೇಸ್ಟ್ ಕೊಡ್ತೈತೆ ರೀ. ಕೊಬ್ಬರಿ ತುರಿ ಹಾಕೋದ್ರಿಂದ ಡಬಲ್ ಟೇಸ್ಟ್ ಬರ್ತೈತೆ ನೋಡಿರಿ ಮಾಡೋಂಥ ರೆಸಿಪಿಗಳು. ಈಗ ನಾನು ಚಪಾತಿ ಪ್ಲೇಟ್ ರೆಡಿ ಮಾಡಿ ತೋರಿಸ್ತೀನಿ. ಚಪಾತಿ ಜೋಡಿ ಸರ್ವ್ ಮಾಡಿ ನೋಡಿರಿ, ಸೂಪರಾಗಿ ಬಂದೈತಿ. ಊಟದ ಜೊತೆ ಹಸಿದೇನಾದರೂ ತಿನ್ಬೇಕಂತಾರೆ ಮೂಲಂಗಿ ಸೌತೆಕಾಯಿ ಸೈಡಿಗೆ ಹೆಚ್ಚಿಟ್ಟೇನಿ. ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅನ್ಕೋತೇನೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.